ನಮಸ್ಕಾರ ಕರ್ನಾಟಕ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಕೆಲವರು ಹುರ್ಕೊಳ್ಳೋರು ಜಾಸ್ತಿ ಆದ್ರೂ ಇರೋ ಸತ್ಯ ಒಪ್ಕೊಳ್ಳೋದು ಕಷ್ಟ ಆಗುತ್ತಲ್ಲ ಗುರು. ಏನಪ್ಪ ವಿಷಯ ಅಂದರೆ, ನಿನ್ನೆ ಒಂದು ಎನ್ ಡಿ ಎ ಮೈತ್ರಿಕೂಟದ ಒಂದು ಒಂದು ಫೋಟೋ ವೈರಲ್ ಆಯಿತು. ನನಗೆ ಅದು ನೋಡಿ ತುಂಬ ಖುಷಿ ಆಯಿತು ಗುರು. ಜಾತ್ಯತೀತದ ಜನತಾದಳದ ನಮ್ಮ ಕುಮಾರಣ್ಣವರಾಗಿರ್ಬೋದು, ನಮ್ಮ ನಾಯ್ಡು ಅವರಾಗಿರ್ಬೋದು, ಮತ್ತು ನಿತೀಶ್ ಕುಮಾರ್ ಅವರಾಗಿರ್ಬೋದು, ಯಾಕೋ ನಮ್ಮ ಯಾರು ಈ ಅಮಿತ್ ಶಾ ಅವರು ಯಾಕೋ 4ನೇ ಸ್ಥಾನಕ್ಕೆ ಹೋಗ್ಬಿಟ್ಟವ್ರು ಗುರು. ಸ್ವಲ್ಪ ದೂರ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಿದ್ದಾರೆ. ಅದೇ ಏನಾದರೂ ಮೆಜಾರಿಟಿ ಬಂದ್ಬಿಟ್ಟಿದ್ದಿದ್ರೆ ಎಲ್ಲ ಕಡೆ ಕೇಸರಿ ಶಾಲ್ನ ಗುತ್ತಿಗೆ ತೊಗೊಂಡಿದ್ರು. ಕೇಸರಿ ಶಾಲ್ ಹಾಕ್ಕೊಂಡು ಹಿಂದುತ್ವ ಅಂತ ಪುಂಗಿ ಬಿಟ್ಕೊಂಡು ಅಪ್ಪಪ್ಪಪ್ಪಪ್ಪ ಏನೇನೋ ನೋಡ್ಬೋದಾಗಿತ್ತು. ಆದರೆ ಈ ಒಂದು ಫೋಟೋ ಫ್ರೇಮಲ್ಲಿ ಎಲ್ಲೂ ಯಾರ ಕುತ್ತಿಗೆಯಲ್ಲೂ ಕೇಸರಿ ಶಾಲೆ ಕಾಣಿಸ್ತಾ ಇಲ್ಲ ಗುರು. ಹಿಂದುತ್ವನ ಬಿಟ್ಕೊಟ್ಬಿಟ್ರ ಗುರು. ಒಂದು ಟೈಮು ಅಂತಾರಲ್ಲ ಗುರು, ಒಂದು ಟೈಮ್ ಬಂದರೆ ಟೈಮ್ ಬ್ಯಾಡ್ ಆದರೆ ಅದು ಯಾವ ಥರ ಆಗುತ್ತೆ ಅನ್ನೋದಕ್ಕೆ ಈಗಿನ ಒಂದು ಫೋಟೋ ಫ್ರೇಮೇ ಒಂದು ಸಾಕ್ಷಿ. ಯಾಕಂದರೆ ನಾಯ್ಡು ಏನಿದ್ದಾರೆ ಹಿಂದುತ್ವ ವಿರೋಧಿಯವರು, ಅದೇ ನಿತೀಶ್ ಕುಮಾರ್ ಅವರು ಕೂಡ ಹಾಗೆ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಇವರು ಬುಡೇ ಬಿಡ್ತಾರಲ್ಲ ಈ ಹಿಂದುತ್ವ ಅಂತ. 70 ವರ್ಷದಿಂದ ಏನೂ ಆಗಿಲ್ದಿರೋದು ಈಗೇನು ಗುರು ಆಗುತ್ತೆ. ಇದು ತಲೆಯಲ್ಲಿ ತುಂಬ್ತಾರಲ್ಲ. ಮತ್ತು ಯಾವುದೇ ಭಾಷಣಕ್ಕೆ ಹೋದರೂ ಬರೀ ಹಿಂದೂ ಮುಸ್ಲಿಂ ಬಗ್ಗೆ ಮಾತಾಡ್ತಾರಲ್ಲ. ಯಾಕೆ ಗುರು? ಕೋಮುವಾದ ಸೃಷ್ಟಿ ಮಾಡೋರು ಯಾರೂ ಇಲ್ಲ ಗುರು, ಇವರೇ. ಅದು ಜನಕ್ಕೆ ಗೊತ್ತಾಗ್ಬಿಟ್ಟಿದೆ. ಇವ್ರ ಕೈಲಿ ಅಭಿವೃದ್ಧಿ ಆಗಲಿ, 2 ಕೋಟಿ ಉದ್ಯೋಗ ಆಗಲಿ, ಬೆಲೆ ಏರಿಕೆ ಬಗ್ಗೆ ಆಗಲಿ, ಪೆಟ್ರೋಲ್ ಬಗ್ಗೆ ಆಗಲಿ, ಗ್ಯಾಸ್ ಬಗ್ಗೆ ಆಗಲಿ, ಇವೆಲ್ಲ ಏನು ಮಾತಾಡೋಂಗೇ ಇಲ್ಲ ಗುರು. ಈ ಚಮಚ ಮೀಡಿಯಾಗಳಿದ್ದಾವೆ, ಇವ್ರನ್ನ ಇಂಟರ್ವ್ಯೂ ಮಾಡಿದ್ರಲ್ಲ ಗುರು, ಚಮಚ ಮೀಡಿಯಾ. ನಿಮ್ಮ ಮುಖ ಯಾಕೆ ಗ್ಲೋ ಆಗಿದೆ ಮೋದಿಜಿ? ಅಯ್ಯ ನಿನ್ನ ಈ ಥರ ಚಮಚ ಬಕೆಟ್ ಹಿಡಿಯೋ ಬದಲು ತಿಕಾ ಮುಚ್ಕೊಂಡು ಏನಕ್ಕೆ ರಯ್ಯ ನೀವೆಲ್ಲ ಒಂದು ಚಾನಲ್ಗಳನ್ನ ಇಟ್ಕೊಂಡಿದ್ದೀರಾ? ದೇಶದಲ್ಲಿ ಯಾವ ಪರಿಸ್ಥಿತಿ ಇದೆ, ಉದ್ಯೋಗ ಏನಿದೆ, ಈ ಥರ ಎಲ್ಲ ಬಕೆಟ್ ಇಟ್ಕೊಂಡು ಏನಕ್ಕೆ ರಯ್ಯ? ಬರೀ ಅವ್ನು ಕೊಡೋ ದುಡ್ಡಲ್ಲಿ ಕಕ್ಕ ತಿನ್ನೋ ಕೆಲಸ ಮಾಡ್ತಾರೆ. ಇವಾಗೆಲ್ಲ ಆಲ್ಮೋಸ್ಟ್ ಗುರು, ಆಲ್ಮೋಸ್ಟ್ ಎಲ್ಲ ಜನಕ್ಕೂ ಗೊತ್ತಾಗಿದೆ, ಇವ್ರ ಕೈಲಿ ಏನೂ ಮಾಡೋಕ್ಕಾಗಲ್ಲ. ಸುಮ್ಮನೆ ಪುಂಗಿ, ಅದಂತೂ ಪಕ್ಕ. ಮತ್ತು ಸ್ನೇಹಿತರೆ, ಈ ಒಂದು ಫೋಟೋ ಫ್ರೇಮ್ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನಮಸ್ಕಾರ.